ಉತ್ತರಾಖಂಡ್ನಲ್ಲಿ ಸಮಾನ ನಾಗರಿಕ ಸಂಹಿತೆ ಜಾರಿಗೆ ಪ್ಲಾನ್. ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ಪ್ಲಾನ್. ವಿಧಾನಸಭೆಯಲ್ಲಿ ಈಗ ಸಿಎಂ ಪುಷ್ಕರ್ ಸಿಂಗ್ ಮಸೂದೆ ಮಂಡನೆ ಮಾಡಿದ್ದಾರೆ. ಎಲ್ಲಾ ಜಾತಿ ಧರ್ಮದ ಜನರಿಗೂ ಕೂಡ ಈಗ ಒಂದೇ ಕಾನೂನು ಜಾರಿ ಮಾಡುವಂತಹ ಏಕರೂಪ ನಾಗರಿಕ ಸಂಹಿತೆ ಇದು. ಎಲ್ಲಾ ಧರ್ಮಗಳ ವೈಯಕ್ತಿಕ ಕಾನೂನುಗಳು ಈ ಮೂಲಕ ಅಂತ್ಯವಾಗುತ್ತೆ. ಇದು ಜಾರಿಯಾಯಿತು ಅಂತಂದ್ರೆ ಬಹುಪತ್ನಿತ್ವ, ಯುವತಿಯರ ವಿವಾಹಕ್ಕೆ ನಿರ್ದಿಷ್ಟ ವಯಸ್ಸನ್ನು ನಿಗದಿಪಡಿಸಲಾಗುತ್ತೆ. ಎಲ್ಲಾ ಧರ್ಮದವರಿಗೂ ಕೂಡ ಒಂದೇ ನಿಯಮ ಅನ್ವಯ ಆಗುತ್ತೆ. ಬಾಲ್ಯ ವಿವಾಹ ಸೇರಿ ಹಲವು ಬದಲಾವಣೆಯ ಮಸೂದೆ. ಎಲ್ಲಾ ಧಾರ್ಮಿಕ ಸಮುದಾಯಗಳಿಗೆ ಇನ್ನು ಮುಂದೆ ಒಂದೇ ಕಾನೂನು. ಉತ್ತರಾಖಂಡ್ನಲ್ಲಿ ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ಪ್ಲಾನ್ ಮಾಡಲಾಗಿತ್ತು. ಈ ಮಸೂದೆಯನ್ನ ಈಗ ಮಂಡಿಸಲಾಗಿದೆ ಸಿಎಂ ಪುಷ್ಕರ್ ಸಿಂಗ್ ಅವರಿಂದ. ಈ ಮೂಲಕ ಎಲ್ಲಾ ಧರ್ಮಗಳ ವೈಯಕ್ತಿಕ ಕಾನೂನುಗಳು ಅಂತ್ಯವಾಗಿವೆ. ಒಂದೊಂದು ಧರ್ಮದಲ್ಲಿ ಒಂದೊಂದು ವೈಯಕ್ತಿಕ ಕಾನೂನುಗಳಿತ್ತು, ಮದುವೆ ವಿಚಾರದಿಂದ ಹಿಡಿದು ವಿಚ್ಛೇದನ ತನಕಕ್ಕೂ ಕೂಡ. ನಾಗರಾಜ್ ಶೆಟ್ಟಿ ಕೋಳಿ ಸಾಕಣೆ ಮಾಡಿ ಪ್ರತಿ ಬ್ಯಾಚ್ಗೆ 3 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. उत्तराखंड विधेयक 2024 को प्रस्तावित करने हेतु सदन की अनुज्ञा चाहता हूँ। प्रश्न यह है कि समान नागरिक संहिता उत्तराखंड 2024 विधेयक को प्रस्तावित करने हेतु सदन की अनुज्ञा दी जाए। जो माननीय सदस्य के पक्ष में हो कृपया हाथ हैं, जो माननीय सदस्य के विरोध में हो कृपया नहीं कहें। बाकी संख्या अनुज्ञा दी गई। माननीय अध्यक्ष जी, मैं आपकी अनुज्ञा से समान नागरिक संहिता उत्तराखंड विधेयक 2024 को पुनर्स्थापित करता हूँ। प्रतिज्ञा वितरित की जाए, प्रतिज्ञा दे दी जाए। ಮಸೂದೆಯನ್ನ ಮಂಡಿಸಿದ್ದಾರೆ. ಎಲ್ಲಾ ಧಾರ್ಮಿಕ ಸಮುದಾಯಗಳಿಗೂ ಕೂಡ ಒಂದೇ ಕಾನೂನು ಇದು ಜಾರಿಯಾಯಿತು ಅಂತಂದ್ರೆ. ಸೊ ಇದಕ್ಕೆ ಈಗಾಗಲೇ ಕಾಂಗ್ರೆಸ್ನ ಶಾಸಕರು ಒಂದಷ್ಟು ಜನ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ರು. ಬಟ್ ಅದರ ನಡುವೆಯೂ ಕೂಡ ಈಗ ಮಸೂದೆಯನ್ನು ಮಂಡನೆ ಮಾಡಲಾಗಿದೆ. ಜೈ ಶ್ರೀರಾಮ್ ಅನ್ನುವಂಥ ಒಂದು ಘೋಷಣೆಯನ್ನು ಕೂಡ ಕೂಗಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಾವು ಪ್ರತಿನಿಧಿ ಹರೀಶ್ ನೀಡ್ತಾರೆ. ಹರೀಶ್, UCC ಈಗಾಗಲೇ ಮಸೂದೆಯನ್ನು ಕೂಡ ಮಂಡಿಸಿದ್ದಾರೆ, ಯೂನಿಫಾರ್ಮ್ ಸಿವಿಲ್ ಕೋಡ್. ಸೊ ಇದರ ಅನ್ವಯ ಈ ಒಂದು ಮಸೂದೆ ಜಾರಿಗೆ ಬಂದಂತೆ ಆದಲ್ಲಿ ಸೊ ಏನೇನಾಗುತ್ತೆ, ಏನೇನು ಬದಲಾವಣೆಗಳನ್ನು ನಿರೀಕ್ಷಿಸಬಹುದು, ಏನು ಮತ್ತಷ್ಟು ಡೀಟೇಲ್ಸ್ ಶೇರ್ ಮಾಡ್ಕೋಬಹುದು ಹರೀಶ್? ರೆಹಮಾನ್, ದೇಶದಲ್ಲೇ ಮೊದಲ ಬಾರಿಗೆ ವಿಧಾನಸಭೆಯಲ್ಲಿ ಏಕರೂಪ ನಾಗರಿಕ ಸಂಹಿತೆಯನ್ನ ಈಗ ಮಂಡನೆ ಮಾಡಲಾಗಿದೆ. ಅದು ಕೂಡ ಉತ್ತರಾಖಂಡದ ಬಿಜೆಪಿ ಸರ್ಕಾರ ಈ ಏಕರೂಪ ನಾಗರಿಕ ಸಂಹಿತೆಯ ಬಿಲ್ ಅನ್ನ ಮಂಡನೆಯನ್ನ ಮಾಡಿದೆ. ಸಿಎಂ ಪುಷ್ಕರ್ ಸಿಂಗ್ ಧಾಮಿ ಅವರು ಈ ಬಿಲ್ ಅನ್ನ ಮಂಡನೆಯನ್ನ ಮಾಡಿದ್ದಾರೆ. ಬಿಲ್ ಅನ್ನ ಮಂಡನೆ ಮಾಡುವಂತಹ ಸಂದರ್ಭದಲ್ಲಿ ಬಿಜೆಪಿಯ ಶಾಸಕರು ಜೈ ಶ್ರೀರಾಮ್, ಒಂದೇ ಮಾತರಂ, ಭಾರತ್ ಮಾತಾ ಕಿ ಜೈ ಅನ್ನುವಂತಹ ಘೋಷಣೆಗಳನ್ನ ಕೂಗಿದ್ದಾರೆ, ಸ್ವಾಗತವನ್ನ ಮಾಡಿದ್ದಾರೆ. ಇನ್ನು ಮುಖ್ಯವಾಗಿ ಈ ಒಂದು ಬಿಲ್ ಅನ್ನ ಮಂಡನೆ ಮಾಡುವಂತಹ ಸಂದರ್ಭದಲ್ಲಿ ವಿರೋಧ ಪಕ್ಷಗಳು ಕೂಡ ಗದ್ದಲವನ್ನ ಏರ್ಪಡಿಸಿವೆ. ಅವರ ಮುಖ್ಯ ಉದ್ದೇಶ ಇಷ್ಟೇ, ಈ ಒಂದು ಬಿಲ್ಗೆ ನಮ್ಮ ವಿರೋಧ ಇಲ್ಲ, ಆದರೆ ಬಿಲ್ ಅನ್ನ ನಿಯಮ ಬಾಹಿರವಾಗಿ ಸದನದಲ್ಲಿ ತರಲಾಗಿದೆ, ಇದು ಚರ್ಚೆ ಆಗಿರಲಿಲ್ಲ, ಪ್ರಶ್ನೋತ್ತರ ಕಲಾಪವನ್ನ ಮುಂದೂಡಿ ಈ ಬಿಲ್ ಅನ್ನ ಮಂಡನೆ ಮಾಡಲಾಗಿದೆ, ಹೀಗಾಗಿ ನಾವು ವಿರೋಧ ಮಾಡ್ತಾ ಇದೀವಿ ಅನ್ನುವಂಥ ನಿಟ್ಟಿನಲ್ಲಿ ಬಹಿಷ್ಕಾರವನ್ನ ಮಾಡಿ ಹೊರಗಡೆ ಬಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನನ್ನ BSc ಸಮಿತಿಯಲ್ಲಿ ಚರ್ಚೆ ಆಗಿದ್ದಂತಹದ್ದೇ ಬೇರೆ, ಆದ್ರೆ ಈಗ ಅವರು ಬಿಲ್ ಅನ್ನ ಮಂಡನೆಯನ್ನ ಮಾಡಿದ್ದಾರೆ. ಬಿಲ್ ಮಂಡನೆಯನ್ನ ಮಾಡಲಿ, ಆದ್ರೆ ಅದಕ್ಕೆ ನಮ್ಮ ವಿರೋಧ ಇಲ್ಲ ಅನ್ನುವಂಥದ್ದನ್ನ ಕಾಂಗ್ರೆಸ್ನವರು ಹೇಳಿದ್ದಾರೆ. ಇನ್ನು ಮುಖ್ಯವಾಗಿ ಏಕರೂಪ ನಾಗರಿಕ ಸಂಹಿತೆ ಕಾನೂನು ಏನು ಅಂತಂದ್ರೆ ಪತ್ನಿತ್ವ ಆಗಿರ್ಬೋದು, ಮದುವೆ ಆಗಿರಬಹುದು, ಮತ್ತೆ ಬಾಲ್ಯ ವಿವಾಹ ಆಗಿರ್ಬೋದು, ಈ ಎಲ್ಲದಕ್ಕೂ ಕೂಡ ಎಲ್ಲ ಧರ್ಮ ಜಾತಿಗಳಿಗೆ ಒಂದೇ ಕಾನೂನನ್ನ ತರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬಿಲ್ ಅನ್ನ ಮಂಡನೆ ಮಾಡಲಾಗಿದೆ. ಈ ಬಿಲ್ ನಲ್ಲಿ, ಈ ವರದಿಯಲ್ಲಿ ಅಂದ್ರೆ ಒಂದು ಸಮಿತಿಯನ್ನ, ನಿವೃತ್ತ ನ್ಯಾಯಾಧೀಶರ ಸಮಿತಿಯನ್ನ ಮಾಡಲಾಗಿತ್ತು. ನಿವೃತ್ತ ನ್ಯಾಯಾಧೀಶರ ಸಮಿತಿ ಈ ಒಂದು ಶಿಫಾರಸನ್ನ ಮಾಡಿದೆ, ಒಂದು ವರದಿಯನ್ನ ಕೊಟ್ಟಿದೆ. 4 ಸಂಚಿಕೆಯಲ್ಲಿ 740 ಪುಟಗಳಿರ್ತಕ್ಕಂತಹ ಈ ವರದಿಯನ್ನ ಈಗ ಬಿಲ್ ಅನ್ನ ಮಂಡನೆ ಮಾಡಲಾಗ್ತಿದೆ. ಬಿಲ್ ಅನ್ನ ಮಂಡನೆ ಮಾಡುವಂತಹ ಸಂದರ್ಭದಲ್ಲಿ ಸಿಎಂ ಪುಷ್ಕರ್ ಸಿಂಗ್ ಧಾಮಿ ಅವರು ಹೇಳಿದ್ದಾರೆ, ಇಡೀ ದೇಶದಲ್ಲೇ ಮೊದಲ ಬಾರಿಗೆ ಈ ತರದ ಒಂದು ನಾವು ಕ್ರಮವನ್ನು ತೆಗೆದುಕೊಳ್ತಾ ಇದೀವಿ, ದೇಶದ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಈ ತರದ ಕ್ರಮ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ. ಯಾಕಂದ್ರೆ ಈ ತರದ ಒಂದು ಇನಿಷಿಯೇಟ್ ತೆಗೆದುಕೊಂಡಂತ ಮೊದಲ ರಾಜ್ಯ ಉತ್ತರಾಖಂಡ ಆಗಿದೆ. ಇದು ವರದಿಯನ್ನ ತಯಾರಿಸಲಿಕ್ಕೆ ಸಾಕಷ್ಟು ಸಮಯ ಹಿಡಿದಿತ್ತು. ಕಳೆದ 2 ವರ್ಷಗಳಿಂದಲೂ ಕೂಡ ಏಕರೂಪ ನಾಗರಿಕ ಸಂಹಿತೆಯನ್ನ ತರಬೇಕು ಅನ್ನುವಂತ ನಿಟ್ಟಿನಲ್ಲಿ ಉತ್ತರಾಖಂಡ ಸರ್ಕಾರ ಪ್ರಯತ್ನವನ್ನ ಮಾಡ್ತಾ
ಬರ್ತಾ ಇತ್ತು. ಈಗ ಅದನ್ನ ಮಂಡಿಸಿದೆ. ಒಂದ್ ವೇಳೆ ಮಂಡಿಸಿದ್ದು ಸದನದಲ್ಲಿ ಪಾಸ್ ಆಗಿದೆ ಆದಲ್ಲಿ ಮೊದಲ ಬಾರಿಗೆ ಏಕರೂಪ ನಾಗರಿಕ ಸಂಹಿತೆ ಕಾನೂನನ್ನ ಜಾರಿಗೊಳಿಸಿದ ವಿಧಾನಸಭೆ ಅಂತಂದ್ರೆ ಅದು ಉತ್ತರಾಖಂಡ ವಿಧಾನಸಭೆ ಆಗುತ್ತೆ. ಮತ್ತೆ ಮುಂದೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಈ ಏಕರೂಪ ನಾಗರಿಕ ಸಂಹಿತೆ ಕಾನೂನು ತರಬೇಕು ಅನ್ನುವಂತ ಒತ್ತಡ ಕೂಡ ಇದೆ. ಮತ್ತೆ ಬಿಜೆಪಿ ರಾಜ್ಯಗಳಲ್ಲಿ ಈ ತರದ ಒಂದು ಕಾನೂನನ್ನು ತರುವಂತಹ ಸಾಧ್ಯತೆ ಇದೆ. ರೆಹಮಾನ್. ಓಕೆ, ಥ್ಯಾಂಕ್ ಯು ಹರೀಶ್.